ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಹರಡಿಕೊಂಡಿದೆ. ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ರೂಪವಾಗಿ ಇರುವ ಶ್ಲೋಕಗಳದು. ಆ ಶ್ಲೋಕಗಳಲ್ಲಿ ಸಮಗ್ರ ಜಗತ್ತಿನ ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡುವ ಸೂಕ್ಷ್ಮವಾದ ಪರಿಹಾರದ ಪ್ರಕ್ರಿಯೆ ಇದರಲ್ಲಿ ನಡೆದಿದೆ. ಅನೇಕ ಅಂಶಗಳನ್ನು ಇಲ್ಲಿರೋದನ್ನು ಪೂರ್ಣವಾಗಿ ಗಮನಿಸಿದರೆ ನಮ್ಮ ಸಂಸಾರದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಆದ್ದರಿಂದ ಭಗವದ್ಗೀತೆ ಒಂದು ದೊಡ್ಡ ಮನಃಶಾಸ್ತ್ರವೂ ಹೌದು. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ವಾಕ್ಯ, ಅದು ಪ್ರಸಿದ್ಧವಾದ ವಾಕ್ಯ. ಭಗವದ್ಗೀತೆ ಅದು ಒಂದು ಗಂಗೋದಕ. ಅದು ಆ ಗಂಗೋದಕವನ್ನು ಪಾನ ಮಾಡಿದಾಗ ನಮ್ಮ ಬಾಹ್ಯದ ಮಲ ಮತ್ತು ಆಂತರಿಕದ ಪಾಪಗಳು ನಾಶವಾಗಿ ಪುಣ್ಯ ಉಂಟಾಗತ್ತೆ. ಆದರೆ ಭಗವದ್ಗೀತೆ ಎಂಬ ಗಂಗೋದಕವನ್ನು ಪಾನ ಮಾಡಿದರೆ ನಮ್ಮ ಮನಸ್ಸಿನ ಕಲ್ಮಶಗಳು ತೊಳೆಯೋದರ ಜೊತೆಗೆ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಆ ಮೋಕ್ಷವನ್ನು ಅದು ದಯಪಾಲಿಸುತ್ತೆ. ಕಾರಣ ಭಗವದ್ಗೀತೆ ಅದು ಸಾಕ್ಷಾತ್ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಅತ್ಯಂತ ಸುಂದರವಾದ ವಾಣಿ. ಅದು ನಿರ್ದುಷ್ಟವಾದ ವಾಣಿ, ಸಕಲ ಉಪನಿಷತ್ತುಗಳ ಸಾರ, ಬ್ರಹ್ಮಸೂತ್ರಗಳ ಸಾರ. ಇದು ಎಲ್ಲ ಪುರಾಣಗಳು ಅದರ ಎಲ್ಲ ವಿಧವಾದ ಅರ್ಥವನ್ನು ಮೇಳೈಸಿಕೊಂಡ ಒಂದು ಗೀತೆ ಅದು ಭಗವದ್ಗೀತೆ. ಆದ್ದರಿಂದಲೇ ಪ್ರಪಂಚದ ಅತ್ಯುತ್ಕೃಷ್ಟವಾದ 100 ಗ್ರಂಥಗಳಲ್ಲೂ ಮೊದಲ ಸ್ಥಾನವನ್ನು ಪಡೆದ ಗ್ರಂಥ ಅದು ಭಗವದ್ಗೀತೆ. ಅದು ಭಗವದ್ಗೀತೆಗೆ ಬಂದಿರುವಷ್ಟು ವ್ಯಾಖ್ಯಾನಗಳು ಪ್ರಪಂಚದಲ್ಲಿ ಇನ್ಯಾವ ಗ್ರಂಥಕ್ಕೂ ಬಂದಿಲ್ಲ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಭಗವದ್ಗೀತೆಯನ್ನೇ ಚೆನ್ನಾಗಿ ಅರ್ಥಕೊಂಡ್ರೆ ಸಾಕು. ಉಳಿದ ಶಾಸ್ತ್ರಗಳು ತುಂಬ ವಿಸ್ತಾರವಾಗಿದೆ, ಅಷ್ಟು ಓದೋದಕ್ಕೆ ಸಮಯ ಇರೋದಿಲ್ಲ. ಆದ್ದರಿಂದ ಭಗವದ್ಗೀತೆಯನ್ನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮೋಕ್ಷದ ಹಾದಿ ಅದು ಸುಗಮವಾಗತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಜೊತೆಗೆ ಭಗವದ್ಗೀತೆಯ 18ನೇ ಅಧ್ಯಾಯದ 78 ಶ್ಲೋಕಗಳನ್ನು ಕೂಡ ನಾವಿಲ್ಲಿ ಪಠನವನ್ನು ಮಾಡ್ತೇವೆ. ನಾವು ಇಲ್ಲಿ ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಮನೆಯಲ್ಲಿ ಕುಳಿತಂಥ ತಾವು ಕೂಡ ಈ ಶ್ಲೋಕಗಳನ್ನು ವಾಚನ ಮಾಡಬೇಕು. ಅನಂತರದಲ್ಲಿ ಅದರ ಸುಂದರವಾದ ಭಾವಾರ್ಥವನ್ನು ಕೂಡ ತಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ಈ ಎಲ್ಲ ವಿಧವಾದ ಈ ಜ್ಞಾನಾರ್ಜನೆಗೆ ಮೂಲಭೂತರಾದಂಥವರು ಗುರುಗಳು. ಆ ಗುರುಗಳ ಪ್ರಾರ್ಥನೆ, ಭಗವಂತನಾದ ಶ್ರೀನಿವಾಸನ ಪ್ರಾರ್ಥನೆ, ಅನಂತರ ಸಂಕಲ್ಪ, ಅನಂತರದಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ, ಈ ಮುಖಾಂತರದಲ್ಲಿ ನಾವು ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಾನು ಹೇಳಿಕೊಟ್ಟ ನಂತರದಲ್ಲಿ ಮನೆಯಲ್ಲೇ ಕುಳಿತೇ ತಾವು ಕೂಡ ಅದರ ವಾಚನವನ್ನು ಮಾಡಬೇಕು ಅಂತ ಕೇಳಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಸ್ವಾನಂದ ನಿಲಯಾಲಯೇ. ನಮ್ಮ ಮನಸ್ಸಿನಲ್ಲಿ ಬೇಕಾದ ಅಭೀಷ್ಟಗಳು ಬೇಕಾದಷ್ಟಿರ್ತವೆ. ಭಗವಂತನಲ್ಲಿ ಆ ಅಭೀಷ್ಟಗಳನ್ನು ಪೂರೈಸಿಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಪರಿಗೆ ಸಂಕಲ್ಪ ಅಂತ ಕರಿತೀವಿ ನಾವು. ಆದ್ದರಿಂದ ಸಮಸ್ತರು ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆ,
ನಮಗೆ ಯಾವುದರ ಅಪೇಕ್ಷೆ ಇದೆ, ನಮ್ಮ ಕಷ್ಟ ನಷ್ಟಗಳು ಯಾವುದು, ಅದನ್ನೆಲ್ಲ ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣ ತಾನು ಅರ್ಜುನನಿಗೆ ಉಪದೇಶ ಮಾಡುವುದರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ವಿಶೇಷವಾದ ಧರ್ಮಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಬುದ್ಧಿಗಳ ಬಗ್ಗೆ ಸಾತ್ವಿಕವಾದ ಬುದ್ಧಿ, ರಾಜಸ ಬುದ್ಧಿ, ತಾಮಸಿಕವಾದ ಬುದ್ಧಿ ಅಂದರೆ ಏನು ಅದನ್ನು ತಿಳಿಸಿ ಆಯಿತು. ಅನಂತರದಲ್ಲಿ ಪುನಃ ಧೃತಿ ಇತ್ತಿದೆ. ಧೃತಿ ಎಂದರೆ ಧೈರ್ಯ. ನಾವು ಧೈರ್ಯವನ್ನು ತಾಳ್ತೇವೆ, ಇಲ್ಲ ಅಂತಲ್ಲ. ಆದರೆ ಅಸ್ಥಾನದಲ್ಲಿ ನಮ್ಮ ಧೈರ್ಯ ಬಂದರೆ, ನಾವು ಧೃತಿಯನ್ನು ಹೊಂದಿದರೆ ಆವಾಗ ಆ ಧೃತಿ ಯಾವುದೇ ವಿಧವಾದಂಥ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಧೃತಿ, ನಮ್ಮ ಧೈರ್ಯ ಅದು ಸರಿಯಾದ ದಿಕ್ಕಿನಲ್ಲಿ ಧೈರ್ಯವನ್ನು ನಾವು ಅನುಸರಣೆ ಮಾಡಿದ್ರೆ ಅದು ಸಾತ್ವಿಕವಾದ ಧೈರ್ಯ ಅಂತ ಅನಿಸುತ್ತೆ.
ಕಳ್ಳರುಗಳಿರ್ತಾರೆ. ಮತ್ತೊಬ್ಬರ ಪರ ವಸ್ತುಗಳನ್ನು, ಪರದ್ರವ್ಯವನ್ನು ಅಪಹಾರ ಮಾಡಬೇಕು ಅಂತ ಇಚ್ಛೆಯನ್ನು ಮಾಡ್ತಾರೆ. ಇಷ್ಟು ದೊಡ್ಡ ಪ್ರಾಕಾರಗಳನ್ನು ಕಟ್ಟಿದ್ದಾರೆ, ಕಾಂಪೌಂಡ್ಗಳನ್ನು ಕಟ್ಟಿದ್ದಾರೆ, ಇಷ್ಟೆಲ್ಲ ನಾಯಿಗಳನ್ನು ಇಟ್ಟಿದ್ದಾರೆ. ಆದರೂ ಇಲ್ಲ, ನಾನು ಇದನ್ನು ಹತ್ತಿ ದಾಟಿಕೊಂಡು ಹೇಗಾದರೂ ಮಾಡಿ ನಾನು ಕಳ್ಳತನವನ್ನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ, ಇದು ಎಲ್ಲೋ ಇರಬೇಕಾದ ಧೈರ್ಯ. ಇಂಥ ಕೆಟ್ಟ ಕೆಲಸಗಳಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರವಾಗಿ ದುಷ್ಪ್ರವೃತ್ತಿ ಆಗುವತ್ತ ಕೆಟ್ಟ ಸಾಹಸದಲ್ಲಿ ನಾವು ನಮ್ಮ ಧೈರ್ಯವನ್ನು ಪ್ರದರ್ಶನ ಮಾಡಿದ್ರೆ ಈ ಧೈರ್ಯ ಉಚಿತವಾದ ಧೈರ್ಯವಲ್ಲ. ಆದ್ದರಿಂದ ಸಾತ್ವಿಕವಾದ ಧೈರ್ಯ ಯಾವುದು, ರಾಜಸವಾದ ಧೈರ್ಯ ಯಾವುದು, ತಾಮಸವಾದ ಧೈರ್ಯ ಯಾವುದು, ಇದನ್ನು ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸ ಪಾರ್ಥ ಸಾತ್ವಿಕೀ. ಹೇ ಪಾರ್ಥ, ಅರ್ಜುನ, ಇದು ನೋಡು, ಸಾತ್ವಿಕವಾದ ಧೈರ್ಯ ಅಂದರೆ ಇದು. ನೀನು ಅಧೈರ್ಯಗೊಂಡಿದ್ದೀಯ, ಈಗ ಧೈರ್ಯವನ್ನು ಪ್ರದರ್ಶನ ಮಾಡ್ತಿಲ್ಲ, ನೀನು ಧೈರ್ಯಗುಂದಿದ್ದೀಯ. ಆದ್ದರಿಂದ ಸಾತ್ವಿಕವಾದ ಧೈರ್ಯ ಅಂದರೆ ಯಾವುದು ಹೇಳ್ತೇನೆ ಕೇಳು. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣ ಇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಅಂತಂತಾರೆ. ಯೋಗೇನ ಭಗವಂತನ ಪ್ರಾಪ್ತಿಗೆ ಯಾವುದು ಸಾಧನ ಇದೆ, ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ಯಾವುದು? ವಿಶೇಷವಾಗಿ ಶಾಸ್ತ್ರಾದಿಗಳ ಅಧ್ಯಯನ, ಅಧ್ಯಾಪನಾದಿಗಳು, ಶ್ರವಣ ಮನನಾದಿಗಳು, ಅನಂತರದಲ್ಲಿ ವಿಶೇಷವಾಗಿ ಭಗವದ್ವಿಷಯಕವಾದ ಭಕ್ತಿ. ಆದ್ದರಿಂದ ಭಗವಂತನ ಸ್ಥಾನ ಮೋಕ್ಷ ಅಥವಾ ಭಗವಂತ ಅವನನ್ನು ಹೊಂದೋದಕ್ಕೆ ಸಾಧನವಾದದ್ದು ಯಾವುದು ಅಂದರೆ ಭಕ್ತ್ಯಾತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ ಕೃಷ್ಣನೇ 9ನೇ ಅಧ್ಯಾಯದಲ್ಲಿ ಎಲ್ಲ ತಿಳಿಸಿದವನು. ಆದ್ದರಿಂದ ಅನನ್ಯವಾಗಿರತಕ್ಕಂಥ ಭಕ್ತಿಯಿಂದ ಮಾತ್ರ ನಾನು ನಿಮಗೆ ಒಲಿತೇನೆ ಹೊರತು ಬೇರೆ ಯಾವುದರಿಂದಲೂ ಒಲಿಯಲ್ಲ ಅಂತ ತಿಳಿಸ್ದ. ಹಾಗಾದರೆ ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು ಯಾವುದು? ಭಕ್ತಿ. ಆದ್ದರಿಂದ ಯೋಗ ಅನ್ನೋ ಶಬ್ದಕ್ಕೆ ಇಲ್ಲಿ ಭಗವತ್ ಪ್ರಾಪ್ತಿ ಸಾಧನವಾಗಿರತಕ್ಕಂಥ ಭಕ್ತಿಯನ್ನೇ ಇಲ್ಲಿ ಯೋಗ, ಆ ಭಕ್ತಿ ಯೋಗವನ್ನೇ ಇಲ್ಲಿ ಯೋಗ ಅನ್ನೋ ಶಬ್ದದಿಂದ ತಿಳಿಸಿದ್ದು. ವೈಷ್ಣವೋ ಭಕ್ತಿಯೋಗೋ ಯಃ ತದ್ಯುಕ್ತ ಸಾತ್ವಿಕೀ ಧೃತಿ ಅಂತ ಅದರ ಉಲ್ಲೇಖವನ್ನು ಪ್ರಮಾಣಗಳಲ್ಲಿ ಹೇಳ್ತಾರವರು. ಆದ್ದರಿಂದ ವೈಷ್ಣವ ವಿಷ್ಣುವಿಗೆ ಸಂಬಂಧಪಟ್ಟಂಥ ಏನು ಭಕ್ತಿ ಇದೆ, ಅರ್ಥಾತ್ ಮೋಕ್ಷವನ್ನು ತಂದುಕೊಡೋದಕ್ಕೆ ಸಾಧನವಾದದ್ದು ಯಾವುದಪ್ಪ ಅಂದರೆ ಭಗವಂತನಲ್ಲಿ ಮಾಡುವಂಥ ಭಕ್ತಿ, ಶ್ರೀಕೃಷ್ಣನಲ್ಲಿ ಮಾಡುವ ಭಕ್ತಿ. ಈ ಉತ್ತರವನ್ನು ಹೇಳಿದವನು ಯಾರು? ಪ್ರಹ್ಲಾದ ಅವತ್ತೇ ತನ್ನ ತಂದೆಗೆ ಹೇಳ್ದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತಿ ಅದ್ಧಾ ತನ್ಮನ್ಯೇ ಅಧೀತಮುತ್ತಮಂ ಅಂತ ಅವತ್ತೇ ಹೇಳ್ದ ಅವನು. ಶ್ರವಣಂ ಕೀರ್ತನಂ ವಿಷ್ಣೋ ಮನನಂ ಪಾದಸೇವನಂ, ಇದೆಲ್ಲವೂ ಕೂಡ ಶ್ರವಣ, ಮನನ, ಕೀರ್ತನ, ಪಾದಸೇವನ ಇವುಗಳೇ ಎಲ್ಲ ಒಂದೊಂದು ಭಕ್ತಿಯ ರೂಪಗಳು, ಭಕ್ತಿಯ ಚಿಹ್ನೆಗಳು ಪ್ರತಿಯೊಂದು ಕೂಡ. ಆದ್ದರಿಂದ ಭಗವಂತನ ಸ್ಥಾನವನ್ನು ಪಡೆಯೋದಕ್ಕೆ ಯೋಗ್ಯವಾದಂಥ ಏನು ಭಕ್ತಿಯೋಗ ಇದೆ ಅಂಥದ್ದೇ ಭಕ್ತಿಯೋಗ ಅಂದರೆ ಅದನ್ನೇ ಇಲ್ಲಿ ಯೋಗ ಶಬ್ದದಿಂದ ತಿಳಿಸಿದ್ದು. ಆದ್ದರಿಂದ ಅವ್ಯಭಿಚಾರಿಣ್ಯ ಯೋಗೇನ ಅಂತಂದರು. ಅಂದರೆ ವಿಹಿತ ಕರ್ಮದಲ್ಲಿ ವಿಷಯದಲ್ಲಿ ಇರತಕ್ಕಂಥ ವಿಹಿತ ಕರ್ಮದ ವಿಷಯದಲ್ಲಿಯೇ ಇರುವಂಥ ಭಕ್ತಿ ಆಗಬೇಕು. ನಿಜವಾಗಲೂ ಭಕ್ತಿ ಅಂದರೆ ಏನಪ್ಪ? ಒಂದು ವಿಲಕ್ಷಣವಾಗಿರತಕ್ಕಂಥ ಒಂದು ಸ್ನೇಹ, ಆ ಸ್ನೇಹವೇ ಭಕ್ತಿ. ಆದರೆ ಭಗವದ್ಭಕ್ತಿ ಅಂದರೆ ಯಾವುದು
ಅಂತಂದರೆ ಭಗವದ್ಭಕ್ತಿರ್ನಾಮ, ಅದಕ್ಕೋಸ್ಕರ ಹೇಳಿದ್ದು ಭಕ್ತಿರ್ನಾಮ ಅಲ್ಲ. ಭಕ್ತಿ ಅಂದರೆ ಸ್ನೇಹ. ಭಗವದ್ಭಕ್ತಿ ಅಂದ್ರೇನಪ್ಪ ಅಂತಂದರೆ ಆವಾಗ ಭಗವಂತನ ಭಕ್ತಿ ಅಂದರೆ ಅನಂತ ಅಶೇಷ ಅನವದ್ಯ ಕಲ್ಯಾಣ ಗುಣಪರಿಪೂರ್ಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋಪ್ಯತ್ಯಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಜಯತೀರ್ಥರು ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಭಕ್ತಿಯ ವ್ಯಾಖ್ಯಾನವನ್ನು ನೀಡಿದರು. ಆದ್ದರಿಂದ ಆ ಭಕ್ತಿ ಎನ್ನುವುದು ಅದು ವಿಹಿತ ವಿಷಯದಲ್ಲಿ ಇದ್ದಂಥ ಸ್ನೇಹ ಇದೆಯಲ್ಲ, ಅದು ವಿಹಿತ ವಿಷಯದಲ್ಲೇ ಇರಬೇಕದು. ಆದ್ದರಿಂದ ಆ ಸ್ನೇಹ ಬೇರೆ ವಿಷಯದಲ್ಲಿದ್ದರೆ ಆಗ ಅದು ಭಕ್ತಿ ಅಂತ ಕರೆಸ್ಕೊಳ್ಳಲ್ಲ. ಸ್ನೇಹ ಮಕ್ಕಳಲ್ಲಿರುತ್ತೆ, ಮೊಮ್ಮಕ್ಕಳಲ್ಲಿ ಸ್ನೇಹ ಇರುತ್ತೆ, ಪತ್ನಿಯಲ್ಲಿರುತ್ತೆ. ಅನೇಕ ವ್ಯಕ್ತಿಗಳು ಹೇಳೋದನ್ನು ಕೇಳಿದ್ವಿ, ಅಯ್ಯೋ ನನಗೋ ನನಗೆ ಸ್ನೇಹ ಇರೋದು ಎಲ್ಲಿ ಅಂತ ಕೇಳಿದ್ರು. ಓಹೋ ಇವನು ಯಾರನ್ನೋ ಹೇಳ್ತಾನೆ ವ್ಯಕ್ತಿಗಳನ್ನ ಅಂತ ಕಾಯ್ತಾಯಿದ್ರು. ಯಾವುದರಲ್ಲೂ ಅಲ್ಲ, ನಮ್ಮ ಮನೆಯ ನಾಯಿ ಇದೆಯಲ್ಲ, ಆ ನಾಯಿಯಲ್ಲಿರೋಷ್ಟು ಸ್ನೇಹ ಇನ್ಯಾವುದರಲ್ಲೂ ಇಲ್ಲ ಅಂದ. ನನ್ನ ಹೊಸದಾಗಿ ಖರೀದಿ ಮಾಡಿರುವ ಕಾರ್ ಇದೆಯಲ್ಲ, ಅದರ ಮೇಲಿರುವಷ್ಟು ಪ್ರೀತಿ ಪ್ರೇಮ ಸ್ನೇಹ ಇನ್ಯಾವುದರ ಮೇಲೂ ಇಲ್ಲ. ಆದ್ದರಿಂದ ಅದನ್ಯಾರಾದರೂ ಮುಟ್ಟಿದ್ರೆ ಹಾಳು ಮಾಡಿದ್ರೆ ಎಲ್ಲಿಲ್ಲದ ಸಿಟ್ಟು ನನಗೆ ಬಂದ್ಬಿಡುತ್ತೆ ಅಂತ ಹೇಳೋದ ವಾಕ್ಯಗಳನ್ನೆಲ್ಲ ಕೇಳಿದ್ದೀವಿ ನಾವು. ಆದ್ದರಿಂದ ಈ ಭಕ್ತಿ ಅನ್ನೋದು ಭಗವತ್ ಪ್ರಾಪ್ತಿ ಸಾಧನವಾದ ಭಕ್ತಿ ಇರಬೇಕು. ಅದು ಏನಾಗುತ್ತೆ ಅಂದರೆ ಅದು ವಿಹಿತವಾದ ವಿಚಾರಗಳಲ್ಲೇ ಇರುತ್ತದು. ವಿಹಿತ ಕರ್ಮಗಳ ವಿಷಯದಲ್ಲೇ ನಮಗೆ ಇರಬೇಕು ಧೈರ್ಯ. ಅದನ್ನು ಸಾತ್ವಿಕವಾದ ಧೈರ್ಯ ಅಂತ ಕರೆಯೋದು. ಆದ್ದರಿಂದ ಭಕ್ತಿಯೋಗ ಇರಬೇಕು, ಅಂದರೆ ಭಕ್ತಿಯಿಂದ ಕೂಡಿರಬೇಕು. ಜೊತೆಗೆ ಯಾವುದು ವಿಹಿತವಾದ ಕರ್ಮಗಳಿದೆ ಆ ಕರ್ಮಗಳ ವಿಚಾರದಲ್ಲೇ ನಮಗೆ ಧೃತಿ ಇರಬೇಕು. ಆ ಧೈರ್ಯವನ್ನು ಸಾತ್ವಿಕವಾದ ಧೈರ್ಯ ಅಂತ ಕರಿತೇವೆ. ಇರಬೇಕು. ಮನಸ್ಸು, ನಮ್ಮ ಪ್ರಾಣ ಅರ್ಥಾತ್ ನಮ್ಮ ಚೇಷ್ಟಾದಿಗಳು, ನಮ್ಮ ಇಂದ್ರಿಯ ಪ್ರವೃತ್ತಿಗಳು, ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧನವಾದಂಥ ನಮ್ಮ ಧೃತಿ ಇದೆಯಲ್ಲ, ಆ ಧೈರ್ಯವನ್ನು ಸಾತ್ವಿಕವಾದ ಧೈರ್ಯ ಅಂತ ಕರಿತೀವಿ. ಯೋಗೇನ ಅವ್ಯಭಿಚಾರಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಇದು ಸಾತ್ವಿಕವಾದ ಧೈರ್ಯ. ಇದು ಅಂದರೆ ವಿಹಿತ ವಿಷಯದಲ್ಲೇ ಇರುವಂತೆ ನಮ್ಮ ಪ್ರಾಣ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳ ಪ್ರವೃತ್ತಿ ಇದನ್ನೆಲ್ಲ ನಿಯಂತ್ರಣ ಮಾಡಿಕೊಳ್ಬೇಕಾದ್ರೆ ನಮಗೊಂದು ಧೈರ್ಯ ಇರಬೇಕು. ಧೃತಿ ಅನ್ನೋ ಮಾನಸಿಕವಾದ ಒಂದು ಭಾವನೆ ಇರಬೇಕು. ಆ ಧೃತಿ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಎಲ್ಲೆಲ್ಲಿಗೋ ಹರ್ಕೊಂಡು ಹೋಗ್ತಿರುತ್ತೆ, ನಮ್ಮ ಇಂದ್ರಿಯಗಳು ಕಂಡಲ್ಲಿಗೆ ಓಡ್ತಾ ಇರುತ್ತವೆ. ಆದ್ದರಿಂದ ಭಗವಂತನ ಪ್ರಾಪ್ತಿಗೆ ಸಾಧನೀಭೂತವಾದ ಭಕ್ತಿ ಏನಿದೆ ಆ ಭಕ್ತಿ ಯೋಗದಿಂದ ಕೂಡಿಕೊಂಡು ವಿಹಿತವಾದ ವಿಚಾರಗಳ ಬಗ್ಗೆನೇ ನಮ್ಮ ಧೃತಿ, ನಮ್ಮ ಧೈರ್ಯ ಅಲ್ಲೇ ಇರಬೇಕು. ಆ ಧೈರ್ಯವನ್ನು ಸಾತ್ವಿಕವಾದ ಧೈರ್ಯ ಅಂತ ನಾವು ಕರಿತೇವೆ. ಆದ್ದರಿಂದ ಆವಾಗ ಏನಾಗುತ್ತೆ ಅಂದರೆ ಆಗ ಆ ಸಂದರ್ಭದಲ್ಲಿ ಆವಾಗ ಪ್ರಾಣ ಇಂದ್ರಿಯಗಳ ಪ್ರವೃತ್ತಿಗಳು ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇಂಥ ಧೃತಿಯನ್ನು ಸಾತ್ವಿಕವಾದ ಧೃತಿ ಅಂತ ಕರೆದರು, ಧೈರ್ಯ ಅಂತ ಕರೆದರು. ಮುಂದೆ ನಮಗೆ ಗೊತ್ತಾಗುತ್ತೆ ಈಗ ರಾಜಸವಾದದ್ದು ತಾಮಸವಾದ ಧೈರ್ಯ ಅಂದರೆ ಏನು ಅಂತ ಹೇಳಿದಾಗ ಯಾವುದು ಮಾಡಬಾರದು ಅನ್ನೋದು ಗೊತ್ತಾಗುತ್ತೆ. ಯಾವ ವಿಚಾರದಲ್ಲಿ ಧೈರ್ಯ ಮಾಡಬಾರದು ಅದು ಗೊತ್ತಾಗುತ್ತೆ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ. ಹೇ ಅರ್ಜುನ ಅಂತಂದ. ಅರ್ಜುನನನ್ನು ಕುರಿತು ಎರಡೆರಡು ಸಂಬೋಧನೆಯನ್ನು ಮಾಡ್ತಾನೆ ಈ ಶ್ಲೋಕದಲ್ಲಿ. ಅರ್ಜುನ ಅಂದ ಕೂಡಲೇ ಶುದ್ಧನಾದವನು ನೀನು, ಆದ್ದರಿಂದ ರಾಜಸವಾದ ಧೃತಿ ನಿನಗೆ ಬರ್ಕೂಡ್ದು. ಆದ್ದರಿಂದ ಅರ್ಜುನ ಅಂತ ಕರೆದಿದ್ದು. ಅರ್ಜುನ ಅಂದ್ರೇನು? ಶುಭ್ರನಾದವನು, ಸ್ವಚ್ಛನಾದವನು. ಆದ್ದರಿಂದ ನೀನು ಸ್ವಚ್ಛವಾಗಿರತಕ್ಕಂಥ ಶುಭ್ರವಾಗಿರತಕ್ಕಂಥ ಮನಸ್ಸು ಪ್ರಾಣ ಇಂದ್ರಿಯ ಕ್ರಿಯೆಗಳನ್ನು ನೀನು ಹೊಂದಿರಬೇಕು. ಆದ್ದರಿಂದ ನಿನ್ನ ಧೃತಿ ಇದೆಯಲ್ಲ ಅದು ಸಾತ್ವಿಕವಾದ ಧೃತಿ ಆಗಬೇಕು. ಆದ್ದರಿಂದ ರಾಜಸ ಧೃತಿಯ ಬಗ್ಗೆ ಹೇಳ್ತಾ ಇದ್ದೇನೆ ಕೇಳು ಅಂಥೇಳಿ ಯಯಾತು ಧರ್ಮ ಕಾಮಾರ್ಥಾನ್
ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ ಅಂದರು. ಅಂದರೆ ಯಾವುದೇ ಕೆಲಸ ಮಾಡು ಅಂತ ಹೇಳಿದ್ರು. ಒಬ್ಬನಿಗೆ ನೋಡಪ್ಪ ಈ ಕೆಲಸವನ್ನು ಮಾಡು ಅಂದರು. ಆ ಕೆಲಸ ಮಾಡಿದ್ರೆ ನನಗೇನು ಕೊಡ್ತೀರಾ ಅಂದ. ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಹೊತ್ತು ಕೆಲಸ ಮಾಡಬೇಕು, ಇದಕ್ಕಿಂತ ಹೆಚ್ಚು ಬೇರೆಯವರು ಕೊಡೋದಕ್ಕಿಂತ ಹೆಚ್ಚು ನೀವು ದುಡ್ಡು ನನಗೆ ಈ ಕೆಲಸ ಮಾಡಿದ್ರು ಕೊಡ್ತೀರೋ, ಬೇರೆಯವರು ಕೊಟ್ಟಷ್ಟು ಕೊಡಬಾರ್ದು, ಇನ್ನೂ ಹೆಚ್ಚು ಕೊಡಬೇಕು, ಕೊಡ್ತೀರೋ? ಅಲ್ಲ, ಕೆಲಸ ನಾನು ಹೇಗೆ ಮಾಡ್ತೀನಿ ಅಂತಲೇ ಅವನು ಹೇಳಲಿಲ್ಲ. ಬೇರೆಯವರು ಮಾಡೋ ಕೆಲಸಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನಲಿಲ್ಲ. ಫಲದಲ್ಲೇ ಆಸಕ್ತಿ. ಆದ್ದರಿಂದ ಅವನಿಗೆ ವಿಶೇಷವಾಗಿ ಫಲದಲ್ಲಿ ಆಸೆ ಉಳ್ಳಂಥವನು. ಈ ಕೆಲಸ ಮಾಡಿದ್ರೆ ನನಗಿಷ್ಟು ಫಲ ಅನ್ನೋದು ಖಾತ್ರಿನಾ? ಮೊದಲು ಅದನ್ನು ಖಾತ್ರಿ ಮಾಡಿರಿ, ಆ ನಂತರ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ಆ ಕೆಲಸ ಎಂಥದ್ದು ಏನು ಅಂತ. ನೀವು ಫಲವನ್ನು ಯಾವತ್ತು ಕೊಡ್ತೀರಾ? ಕೂಡಲೇ ಕೊಡ್ತೀರಾ? ಖಾತ್ರಿನ ಅದು? ತಪ್ಪಿಸೋಲ್ಲ ತಾನೇ ಅದು? ಈ ರೀತಿಯಾಗಿ ಫಲದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಯಾವುದೇ ಕೆಲಸ ಇರ್ಬೋದು, ಅದು ಧಾರ್ಮಿಕವಾಗಿರ್ಬೋದು, ಲೌಕಿಕವಾಗಿರ್ಬೋದು, ಯಾವುದೇ ಇರ್ಬೋದು ಕೆಲಸಗಳು, ಆ ಎಲ್ಲ ಕ್ರಿಯೆಗಳನ್ನು ಮಾಡಯ್ಯ ಅಂತ ಹೇಳಿದ ಕೂಡಲೇ ಆ ಫಲದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಪ್ರಕಾಶನ ಮಾಡುವ, ಅದರಲ್ಲೇ ಆಸಕ್ತವಾದಂಥ ನಮ್ಮ ಧೃತಿ, ನಮ್ಮ ಧೈರ್ಯ ಅದರಲ್ಲೇ ಇರೋದು. ಹೇಳ್ತಾನೆ, ಅಂಥ ಫಲದಲ್ಲಿ ಆಸೆ ಉಳ್ಳಂಥ ವ್ಯಕ್ತಿ ಕರ್ಮ ಮಾಡ್ತಾನೆ. ಕರ್ಮದಲ್ಲಿ ಅತಿಯಾದ ಅಭಿಮಾನ ಅವನಿಗೆ. ಅತಿಯಾದ ಅಭಿಮಾನದಿಂದ ಅವನೇನು ಮಾಡ್ದ ಅಂದರೆ ಧರ್ಮ, ಅರ್ಥ, ಕಾಮ ಇದರ ಸಂಪಾದನೆಯಲ್ಲೇ ಇವನು ತನ್ನನ್ನು ಪೂರ್ಣವಾಗಿ ತೊಡಗಿಸ್ಕೊಂಡ. ಮೋಕ್ಷ ಅನಂತರ ನೋಡೋಣ. ಇನ್ನೂ ಅನೇಕ ಜನ್ಮಗಳಿದೆಯಲ್ಲ, ಆ ಜನ್ಮಗಳಲ್ಲಿ ಮೋಕ್ಷವನ್ನು ಪಡೆಯೋದಕ್ಕೆ ನಾವು ಯಾವ ಫಲವನ್ನು ಅಪೇಕ್ಷೆ ಮಾಡದೆ ಕೆಲಸವನ್ನು ಮಾಡೋದಕ್ಕೆ ಅದೆಲ್ಲ ಮುಂದೆ ಬೇರೆ ಬೇರೆ ಜನ್ಮಗಳಿದೆ, ಆ ಜನ್ಮಗಳಲ್ಲಿ ಮಾಡೋಣ. ಈಗ ಸದ್ಯದಲ್ಲಿ ಈ ಜನ್ಮದಲ್ಲಿ ನನಗೆ ಪ್ರಧಾನವಾಗಿ ಧರ್ಮವೂ ಕೂಡ ಯಾತಕ್ಕೋಸ್ಕರ ಅಂದರೆ ಅರ್ಥಕಾಮಗಳನ್ನು ಉಂಟು ಮಾಡೋದರಿಂದ ಧರ್ಮ ಬೇಕು ನನಗೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ ಈ ಮೂರು ಪುರುಷಾರ್ಥಗಳ ಬಗ್ಗೆನೇ ವಿಶೇಷವಾಗಿ ಆಸ್ಥೆಯನ್ನು ಹೊಂದಿ, ಯಾವುದೇ ಕರ್ಮಗಳ ಫಲದಲ್ಲಿ ಆಸಕ್ತಿಯನ್ನು ವಿಶೇಷವಾಗಿ ಹೊಂದಿ, ಅದರ ಸಂಪಾದನೆಯಲ್ಲಿ ತನ್ನ ಮನಸ್ಸು, ಪ್ರಾಣ, ಇಂದ್ರಿಯಗಳ ಕ್ರಿಯೆಗಳು ಇದೆಲ್ಲವನ್ನು ತನ್ನ ವಶದಲ್ಲಿ ಇಟ್ಕೊಂಡ ಅಂದರೆ, ಇಂಥ ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧನವಾದಂಥದ್ದು ಯಾವುದು? ಈ ಮಾನಸಿಕವಾಗಿರತಕ್ಕಂಥ ಒಂದು ಭಾವನೆ, ಧೃತಿ. ಆ ಧೃತಿಯನ್ನು ರಾಜಸಧೃತಿ ಅಂತ ಕರೀತಾರೆ. ಅಂದರೆ ರಾಜಸ ಧೈರ್ಯ ಇವನದು. ರಾಜಸ ಧೈರ್ಯ ಇದೆ ಇವನಿಗೆ. ತನ್ನ ಮನಸ್ಸನ್ನು, ತನ್ನ ಇಂದ್ರಿಯಗಳನ್ನು, ಅದರ ಪ್ರವೃತ್ತಿಗಳನ್ನು ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಯಾವುದರಲ್ಲಿ ಅಂದರೆ 10 ಜನಕ್ಕೆ ನಿಸ್ವಾರ್ಥವಾಗಿ ತಾನು ಕೆಲಸ ಮಾಡ್ತೇನೆ, ಅದರಲ್ಲೇ ನಾನು ಆಸಕ್ತನಾಗಿದ್ದೇನೆ. ಅದರಲ್ಲಿ ಇವನಿಗೆ ವಿಶೇಷವಾದ ಧೃತಿ ಇದೆಯಾ? ಇಲ್ಲ, ಅದರಲ್ಲಿಲ್ಲ. ಭಗವಂತನನ್ನು ಮೆಚ್ಚಿಸಬೇಕು, ಭಕ್ತಿಯನ್ನು ನಾನು ಮಾಡ್ತೇನೆ, ಅದಕ್ಕೋಸ್ಕರವಾಗಿ ನನ್ನ ಮನಸ್ಸು, ಪ್ರಾಣ, ಇಂದ್ರಿಯ ಕ್ರಿಯೆಗಳನ್ನು ಇದನ್ನೆಲ್ಲವನ್ನು ಕೂಡ ಹಿಡಿದಿಟ್ಕೊಳ್ತೇನೆ. ಆ ಹಿಡಿದಿಟ್ಕೊಳ್ತಕ್ಕಂಥ ಧೃತಿ, ಧೈರ್ಯ ಇವನಿಗೆ ಇಲ್ಲ. ಆದ್ದರಿಂದ ಇವನ ಧೃತಿ ಅನ್ನೋದು ಇದು ರಾಜಸಧೃತಿ ಅಂತ ಕರೆದರು ಅಂತ ತಿಳಿಸ್ತಾರೆ. ಆದ್ದರಿಂದ ವಿಹಿತ ವಿಷಯೈವ, ಅದಕ್ಕೋಸ್ಕರ ಹಿಂದೆ ಹೇಳಿದ್ದು ವಿಹಿತ ವಿಷಯದಲ್ಲೇ ಇರೋವಂಥದ್ದು, ಅವಿಹಿತವಾದ ವಿಷಯದಲ್ಲಿರೋಲ್ಲ. ಆದರೆ ಯಾವ ವ್ಯಕ್ತಿಗೆ ಫಲದಲ್ಲೇ ಆಸಕ್ತಿ ಅಂತ ಅಂದ್ವಲ್ಲ ನಾವು ರಾಜಸಧೃತಿಗೆ, ಆ ರಾಜಸಧೃತಿಯುಳ್ಳಂಥ ವ್ಯಕ್ತಿ ವಿಹಿತವಾಗಿರತಕ್ಕಂಥ ಕರ್ಮಗಳಾಗ್ಬೋದು, ತನಗೆ ವಿಹಿತ ಅಲ್ಲದೇ ಇರತಕ್ಕಂಥ ಕರ್ಮಗಳಾಗ್ಬೋದು, ಎಲ್ಲವನ್ನು ಮಾಡೋದಕ್ಕೂ ಈತ ಸಿದ್ಧ. ಯಾಕೆ? ಇವನಿಗೆ ಫಲದಲ್ಲಿ ಆಸಕ್ತಿ. ಸ್ವಲ್ಪ ಅಧರ್ಮವಾಗ್ತಾ ಇದೆ, ಪರವಾಗಿಲ್ಲ ಅಂದ. ಯಾಕೆ? ಫಲದಲ್ಲಿ ಆಸಕ್ತಿ ಇದೆ. ಆದ್ದರಿಂದ ಇವನು ವಿಶೇಷವಾಗಿ ಮೋಕ್ಷದ ಕಡೆಗೆ ಅಥವಾ ಭಗವದ್ಭಕ್ತಿಯ ಕಡೆಗೆ ತನ್ನ ಧೃತಿಯನ್ನು ತಾಳದೇ ಇರೋದರಿಂದ ಇವನ ಧೃತಿ ಇದು ರಾಜಸಧೃತಿ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಇವನ ಧೃತಿ ರಾಜಸಧೃತಿ, ಸಾತ್ವಿಕ ಧೃತಿ ಆಗಲಿಲ್ಲ.
ಅದಕ್ಕೆ ಅರ್ಜುನನನ್ನು ಕುರಿತು ಹೇಳಿದ್ದು ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ ಅಂದರು. ಪ್ರಸಂಗೇನ ಫಲಾಕಾಂಕ್ಷಿ, ಯಾವುದೇ ಪ್ರಸಂಗ ಇರ್ಬೋದು, ಆ ಪ್ರಸಂಗದಿಂದ ಇವನೇನು ಮಾಡ್ತಾನೆ, ಕೇವಲ ಇವನು ಫಲದ ಬಗ್ಗೆನೇ ಪ್ರಸಂಗೇನ ಅಂದ್ರೇನು, ಪ್ರಕೃಷ್ಟವಾಗಿ ಕರ್ಮಗಳಲ್ಲಿ ಇವನು ತಂದು ಅನ್ನೋ ಸ್ನೇಹದಿಂದ, ಮದೀಯತಾ ಸ್ನೇಹದಿಂದ ಇದು ನಾನು ಮಾಡ್ತಾ ಇದ್ದೀನಿ ಕರ್ಮ, ಆದ್ದರಿಂದ ಫಲ ಯಾರಿಗೆ ಬರಬೇಕು, ನನಗೇ ಬರಬೇಕು, ಇನ್ಯಾರಿಗೂ ಫಲ ಬರಬಾರ್ದು ಅಂಥೇಳಿ ಮದೀಯತಾ ಅನ್ನೋದು ನನ್ನದು ಎಂಬತಕ್ಕಂಥ ಸ್ನೇಹದಿಂದ ಫಲದ ಬಗ್ಗೆನೇ ಆಕಾಂಕ್ಷೆಯನ್ನು ಹೊಂದುವಂಥ ಧೃತಿ ಏನಿದೆ, ಆ ಧೃತಿಯನ್ನು ರಾಜಸ ಧೃತಿ ಅಂತ ಕರೆದರು ಅಂತ ಕೃಷ್ಣ ರಾಜಸ ಧೃತಿಯನ್ನು ಹೇಳಿ, ಅನಂತರ ತಾಮಸವಾದ ಧೃತಿ ಅಂತೊಂದಿದೆ. ಅದು ಯಾವುದಂದರೆ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಸ್ಸ ಪಾರ್ಥ ತಾಮಸಿ. ಆದ್ದರಿಂದ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಸ್ಸ ಪಾರ್ಥ ತಾಮಸಿ. ಹೇ ಪಾರ್ಥ, ಇದು ತಾಮಸಿಕವಾದ ಧೃತಿ, ಧೈರ್ಯ. ತಾಮಸಿಕರಾದ ಜನರು ಮಾಡುವಂಥ ಧೈರ್ಯ ಈ ತಾಮಸಿಕವಾದ ಧೈರ್ಯವೇ. ದುರ್ಮೇಧಾಹ, ಅವರೆಂಥವರು, ದುಷ್ಟಬುದ್ಧಿ ಇರೋವಂಥ ವ್ಯಕ್ತಿಗಳವರು, ಮಹಾದುಷ್ಟಬುದ್ಧಿ ಉಳ್ಳಂಥವರು. ಆ ದುಷ್ಟಬುದ್ಧಿ ಇರತಕ್ಕಂಥ ಪುರುಷ ಅದನ್ನೇ ಬರೆದಿದ್ದಿಲ್ಲಿ, ದುರ್ಮೇಧಾಹ, ಮಹಾದುಷ್ಟಬುದ್ಧಿ ಮನಸ್ಸಿನಲ್ಲಿ ಇವನು ರಾಜಸ ಬುದ್ಧಿ ಉಳ್ಳವನಂತೂ ಅಲ್ಲ, ಆ ಧೃತಿ ಇವನ ಹತ್ರ ಇಲ್ಲ. ಇವನು ತಾಮಸಿಕವಾದ ಧೈರ್ಯ. ಆದ್ದರಿಂದ ಇವನೆಂಥ ವ್ಯಕ್ತಿ, ಇವನು ದುಷ್ಟವಾದ ಬುದ್ಧಿಯನ್ನು ಹೊಂದಿದಂಥ ವ್ಯಕ್ತಿ. ಇವನು ತನ್ನ ಧೃತಿಯಿಂದ, ಇವನಿಗೂ ಧೈರ್ಯ ಇದೆ, ಆದರೆ ಇವನು ಧೈರ್ಯದಿಂದ ಏನು ಮಾಡ್ತಾನೆ ಅಂದರೆ ಸ್ವಪ್ನ ಭಯ. ಸ್ವಪ್ನ ಅಂದರೆ ಏನಪ್ಪ? ಸ್ವಪ್ನ ಅಂದರೆ ಇಲ್ಲಿ ತಿಳಿಸ್ತಾ ಇರೋದು, ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದರೆ ಎಚ್ಚರಿಕೆ ಇಲ್ಲದೆ ಇದ್ದಂತೆ ಅದು ಸುಷುಪ್ತಿ ಆಗುತ್ತೆ. ಒಂದು ಕ್ಷಣ ಮಲ್ಕೊಂಡಿದ್ದೆ ಅಂತ ತೋರ್ಬೇಕು ನಮಗೆ, 3-4 ಗಂಟೆ ಕಳೆದಿರಬೇಕು. ಆದರೆ ಒಂದು ಕ್ಷಣ ಮಲಗಿ ಎದ್ದಿದ್ದೀನಿ ಮಾರಾಯ, ಆಗಲೇ 3 ಗಂಟೆ ಆಗೋಯ್ತಾ ಅನ್ನೋ ಮನೋಭಾವ ಬರೋದಾದರೆ ಅದು ಸುಷುಪ್ತಿ ಆಗತ್ತೆ. ಅವಾಗ ಒಳ್ಳೆ ಸುಖವನ್ನು ಅನುಭವಿಸ್ತಾನೆ. ಅವಾಗ ಅವನ ಮಾನಸಿಕವಾದ ಕ್ಲೇಶಗಳೆಲ್ಲ ಕಳೆದೋಗಿರುತ್ತೆ, ದೈಹಿಕವಾಗಿರತಕ್ಕಂಥ ನೋವು ಇತ್ಯಾದಿಗಳು ನಿವಾರಣೆ ಆಗಿರುತ್ತೆ. ಆದರೆ ಇಲ್ಲಿ ಸ್ವಪ್ನಂ ಅಂತಂದರೆ ಆ ಕಡೆ ಸುಷುಪ್ತಿ ಅಲ್ಲ, ಅತೀವ ನಿದ್ರೆ, ಅದಕ್ಕೆ ಸ್ವಪ್ನ ಅಂತ ಹೆಸರು. ಪದೇ ಪದೇ ನಿದ್ರೆ ಮಾಡೋವಂಥದ್ದು. ರಾತ್ರಿ ಎಲ್ಲ ಮಲ್ಕೊಂಡಿದ್ದ, ಮತ್ತೆ ಬೆಳಗ್ಗೆ ಎದ್ದ, ಚೆನ್ನಾಗಿ ಊಟ ಮಾಡ್ದ, ತಿಂಡಿ ತಿಂದ, ಮತ್ತೆ ಮಲ್ಕೊಂಡ, ಮತ್ತೆ ತಿಂದ, ಮತ್ತೆ ಮಲ್ಕೊಂಡ, ಹೀಗೆ ಮಾಡ್ತಾ ಇರ್ತಾರಲ್ಲ, ಈ ಅತಿನಿದ್ರೆ ಇದೆಯಲ್ಲ, ಈ ಅತಿನಿದ್ರೆಯನ್ನು ಮಾಡುವವರು ಯೋಗ ಮಾಡಲಿಕ್ಕಾಗೋಲ್ಲ ಅಂತ ಕೃಷ್ಣ ಹಿಂದೆನೇ ಹೇಳ್ದ. ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವಚಾರ್ಜುನ ಅಂತಂದ. ಅತಿಸ್ವಪ್ನಶೀಲ ಅಂದರೆ ಅತಿಯಾಗಿ ನಿದ್ದೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಯೋಗ ಸಾಧ್ಯ ಇಲ್ಲ, ಧ್ಯಾನ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿದ್ದ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅತಿಯಾಗಿರತಕ್ಕಂಥ ನಿದ್ದೆ, ಆ ನಂತರ ಒಂದು ದೃಷ್ಟಿಯಿಂದ ಭಯ. ಯಾಕೆ ಅಂದರೆ ದುರ್ಬುದ್ಧಿ. ಇವನು ದುರ್ಬುದ್ಧಿಯಿಂದ ಮಾಡೋದಕ್ಕೆ ಹೊರಟಿರುವಂಥ ಕೆಲಸ ಯಾವುದು? ಕೆಟ್ಟ ಕೆಲಸಗಳು. ಕೆಟ್ಟ ಕೆಲಸಗಳಿಂದ ಇವನಿಗೆ ಮಾನಸಿಕವಾಗಿ ಯಾವಾಗಲೂ ಭಯ. ಇವನಿಗೆ ಅವ್ರನ್ನ ನೋಡಿಬಿಟ್ರ, ಇವ್ರನ್ನ ನೋಡಿದ್ರ ಅಂತ. ಯಾರೋ ಇವನನ್ನು 5 ನಿಮಿಷ ನೋಡ್ತಾ ಇದ್ದರೆ ಓಹೋ, ಅವನಿಗೆ ನನ್ನ ವಿಚಾರಧಾರೆ ಎಲ್ಲ ಗೊತ್ತಾಗಿರಬೇಕು, ಅದಕ್ಕೆ ಈ ರೀತಿಯಾಗಿ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ ಅಂತ ಯಾವ ವ್ಯಕ್ತಿಗಳನ್ನು ನೋಡಿದ್ರೂ ಇವನಿಗೆ ಭಯ. ಪ್ರಾಣಿಗಳೇ ಇವನನ್ನು ನೋಡ್ತಾ ಇದ್ದರೆ ಓಹೋ, ಬಹುಶಃ ಈ ಪ್ರಾಣಿಗೇನೋ ಗೊತ್ತಾಗೋಯ್ತೋ ಏನೋ ಅಂಥೇಳಿ ಅದರಿಂದ ಭಯ ಇವನಿಗೆ. ಆ ರೀತಿಯಾಗಿ ಇವನು ದುಷ್ಟ ಕಾರ್ಯ, ದುಷ್ಟಬುದ್ಧಿ ಇವನು. ಆದ್ದರಿಂದ ಒಂದು ಮಾನಸಿಕವಾದಂಥ ಒಂದು ಭಯ ಇವನಿಗೆ ಇದ್ದೇ ಇರುತ್ತೆ. ಭಯ ಇದೆ, ಆನಂತರದಲ್ಲಿ ಶೋಕ, ದುಃಖ, ವಿಷಾದ. ವಿಷಾದ ಅಂದರೆ ಮನಸ್ಸಿನ ದೌರ್ಬಲ್ಯ, ಮತ್ತು ಮದ ಇತ್ಯಾದಿಗಳೆಲ್ಲ ಇವನಲ್ಲಿ ಇವೆ ಅಂತ ಹೇಳ್ತಾರೆ.
ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮಂಚತಿ ದುರ್ಮೇಧಾ ಧೃತಿಸ್ಸ ಪಾರ್ಥ ತಾಮಸಿ. ಆದ್ದರಿಂದ ಅರ್ಜುನ ಮಹಾ ದುರ್ಬುದ್ಧಿ ಇರುವಂಥ ವ್ಯಕ್ತಿ. ಅವನು ಅತಿಯಾಗಿ ನಿದ್ರೆ ಮಾಡ್ತಾನೆ. ನಾನಾ ವಿಧವಾದ ಭಯಗಳವನಿಗಿದೆ. ಯಾಕೆ ಅಂದರೆ ನಾನಾ ವಿಧವಾದ ಅನ್ಯಾಯಗಳಲ್ಲಿ ತನ್ನನ್ನು ಪ್ರವೃತ್ತಿ ಮಾಡಿಕೊಳ್ತಾನೆ. ಆದ್ದರಿಂದ ಯಾವ ಕೆಲಸ ಮಾಡಿದ್ರೂ ಕೂಡ ಅವನಿಗೆ ಒಂದು ದೃಷ್ಟಿಯಿಂದ ನಾನಾ ವಿಧವಾದ ಭಯಗಳಿದೆ. ದೈವ ಭಯವಂತೂ ಇದ್ದೇ ಇದೆ, ಆಯಾ ವ್ಯಕ್ತಿಗಳ ಭಯ ಇದೆ, ಪ್ರಾಣಿಗಳ ಭಯ ಇದೆ, ಎಲ್ಲದರ ಭಯ ಇದೆ ಇವನಿಗೆ. ಅನಂತರದಲ್ಲಿ ಮತ್ತೆ ಮತ್ತೆ ಶೋಕವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ ಅಂದರೆ ಇವನು ಮಾಡಿದ ಕೆಟ್ಟ ಕೆಲಸಗಳ ನಿಮಿತ್ತವಾಗಿ ಫಲವಾಗಿ ನಾನಾ ವಿಧವಾದ ದುಃಖಗಳು ಬಂದು ಇವನನ್ನು ತಗುಲ್ತಾ ಇರೋದರಿಂದ ಇವನಿಗೆ ಶೋಕವೂ ಇದೆ. ಮೇಲೆ ತೋರಿಸ್ಕೊಳ್ಳದೆ ಇರ್ಬೋದು, ನಿಜ ಶೋಕ ಇದೆ. ಇದೆಲ್ಲ ಇರೋದರಿಂದ ಮನಸ್ಸಿನಲ್ಲಿ ದೌರ್ಬಲ್ಯ ಇದ್ದೇ ಇರುತ್ತೆ. ಆದ್ದರಿಂದ ಆದರೂ ಕೂಡ ಮದ ಮಾತ್ರ ಕಡಿಮೆ ಆಗಲಿಲ್ಲ ಇವನಿಗೆ. ಮನೋದೌರ್ಬಲ್ಯ ಇದೆ. ಆದರೂ ನೋಡೋವಂಥ ವ್ಯಕ್ತಿಗಳಿಗೆ ತಾನು ಭಾರೀ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದು, ತನ್ನಲ್ಲಿ ಎಲ್ಲ ಇದೆ ಅಂತ ತೋರಿಸ್ಕೊಳ್ಳೋದು, ತಾನು ಸದ್ಗುಣಶಾಲಿ ಅಂತ ತೋರಿಸ್ಕೊಳ್ಳೋದು, ತಾನು ಅಂಥ ಮಾತುಗಳನ್ನು ಅಹಂಕಾರದ ಮಾತುಗಳನ್ನು ಆಡ್ತಾನೆ. ಆದ್ದರಿಂದ ಇವನಿಗೆ ಮದ ಇದೆ. ಅಂದರೆ ಭಗವಂತನನ್ನು ದ್ವೇಷಿಸೋದಿದೆಯಲ್ಲ, ಆ ಭಗವಂತನ ದ್ವೇಷವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾನೆ ಇದೆಲ್ಲದರಿಂದ. ಆದ್ದರಿಂದ ಯಾವ ಧೈರ್ಯದ ಬಲದಿಂದ ಭಗವಂತನನ್ನು ದ್ವೇಷ ಮಾಡ್ತಾ ಇದ್ದಾನೆ, ಜೊತೆಗೆ ಅತಿಯಾದ ನಿದ್ರೆ, ಭಯ, ಶೋಕ, ಆನಂತರದಲ್ಲಿ ವಿಷಾದ ಇವುಗಳಿಗೆ ಒಳಗಾಗುತ್ತಾನಲ್ಲ, ಅಂಥ ಧೈರ್ಯ ಅದು ತಾಮಸಿಕವಾದ ಧೈರ್ಯ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಯಾವ ಧೈರ್ಯದ ಬಲದಿಂದ ಇದೆಲ್ಲವನ್ನು ಮಾಡ್ತಾನೋ ಅಂಥ ಧೈರ್ಯವನ್ನು ನಾವು ತಾಮಸಿಕವಾದ ಧೈರ್ಯ ಅಂತ ಕರಿಬೇಕು ಅಂತ ಕೃಷ್ಣ ತಾಮಸಿಕವಾದ ಧೈರ್ಯವನ್ನು ತಿಳಿಸಿ ಮೂರೂ ವಿಧವಾದ ಧೃತಿಯನ್ನು ತಿಳಿಸ್ದ. ಆ ಧೃತಿಯಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನಾವೇ ಆಲೋಚನೆ ಮಾಡಬೇಕು ಅಂತ ಬಿಟ್ಟಿದ್ದಾನೆ. ಹೀಗೆ ಕೃಷ್ಣ ನಮಗೆ ಮೂರು ವಿಧವಾದ ಧೃತಿಯನ್ನು ತಿಳಿಸ್ದ. ಸಾತ್ವಿಕವಾದ ಧೃತಿ ಅಂದ್ರೇನು, ರಾಜಸವಾದ ಧೃತಿ ಅಂದ್ರೇನು, ತಾಮಸಿಕವಾದ ಧೃತಿ ಅಂದ್ರೇನು, ಅದನ್ನು ಮೂರನ್ನು ಕೂಡ ಆತ ತಿಳಿಸಿದ್ದಾನೆ. ಆ ನಂತರ ಇಲ್ಲಿ ಸ್ವಪ್ನಂ ಭಯಂ ಅಂತೆಲ್ಲ ಹೇಳಿದ್ರು. ಈ ಸ್ವಪ್ನ ಭಯ ಇಷ್ಟೇ ಅಂದರೆ ಇಷ್ಟೇ ಮಾತ್ರ ಅಲ್ಲ, ಯಾವ್ಯಾವುದು ಸರ್ವರೂ ಮಾಡದೆ ನಿಷಿದ್ಧವಾದದ್ದು ಅಂತ ಏನೇನಿದೆಯೋ ಅದನ್ನೆಲ್ಲ ಇಟ್ಕೊಳ್ಬೇಕು. ಅಂದರೆ ಕೆಟ್ಟ ಕೆಲಸಗಳು ಅಂತ ಯಾವ್ಯಾವುದಿದೆ, ಅಯೋಗ್ಯರು ಮಾಡತಕ್ಕಂಥ ಕೆಲಸಗಳು ಅಂತ ಯಾವ್ಯಾವುದಿದೆ, ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಏನೇನು ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆಯೋ ಅದೆಲ್ಲವನ್ನು ಮಾಡ್ತಾರೆ ಅಂತ, ಅದೆಲ್ಲದಕ್ಕೂ ಕೂಡ ಇದು ಉಪಲಕ್ಷಣವಿದೆಯಾ ಎಲ್ಲವನ್ನು ಇಟ್ಕೊಳ್ಬೇಕು. ಅಂದರೆ ಕೆಲವನ್ನು ಮಾತ್ರ ಇಲ್ಲಿ ಸೂಚನೆ ಮಾಡಿದ್ದಾರೆ. ಈ ರೀತಿಯಾದ ಕೆಟ್ಟವಾದ ಚಟಗಳನ್ನು ಅಂಟಿಸ್ಕೊಂಡು ಅದರಲ್ಲಿ ಇರತಕ್ಕಂಥ ಇವನ ಧೈರ್ಯ ಏನಿದೆ ಆ ಧೈರ್ಯವನ್ನು ತಾಮಸಿಕವಾದ ಧೈರ್ಯ ಅಂತ ಕರಿಬೇಕು. ಆದ್ದರಿಂದ ಇದನ್ನು ಒಟ್ಟಿಗೆ ಹೇಳ್ತಾರೆ. ತತ್ತತ್ ಸಾತ್ವಿಕಮೇವ ಸ್ಯಾತ್ ಯದ್ಯದ್ ವೃದ್ಧ ಪ್ರಚಕ್ಷತೆ ನಿಂದಂತಿ ತಾಮಸಂ ತತ್ತತ್ ರಾಜಸಂ ತದುಪೇಕ್ಷಿತಂ ಅಂತ ಭಾಗವತದಲ್ಲಿ ಇದನ್ನೆಲ್ಲ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ತಿಳಿಸ್ಬಿಟ್ರು. ಅವರು ಹೇಳ್ತಾರೆ, ಸಾತ್ವಿಕವಾದದ್ದು ಧೈರ್ಯ ಅಂದರೆ ಯಾವುದಪ್ಪ? ಸಾತ್ವಿಕವಾದ ಪ್ರಹ್ಲಾದ ಇದ್ದ. ಪ್ರಹ್ಲಾದ ಅವನು ತಂದೆಯನ್ನು ವಿರುದ್ಧ ಮಾಡಿ ಅವನೆದುರಿಗೆ ಮಾತಾಡ್ದ. ನಿನಗೇನು ಬಲ, ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದೀಯಾ? ಇಡೀ ರಾಕ್ಷಸರೆಲ್ಲ ನನ್ನನ್ನು ಕರೆದರೆ ಗಡಗಡಾಂತ ನಡುಗುತ್ತಾರೆ, ದೇವತೆಗಳೆಲ್ಲ ಓಡು ಹೊರಟೋಗಿದ್ದಾರೆ, ಅಂಥ ನನ್ನೆದುರಿಗೆ ನಿಂತುಕೊಂಡು ನೀನು ಮಾತಾಡ್ತಿದ್ಯಲ್ಲ, ನಿನಗೆ ಬಲವನ್ನು ಕೊಟ್ಟವರು ಯಾರು? ಎಷ್ಟು ಬಲ ನಿನಗೆ, ಎಷ್ಟು ಧೈರ್ಯ ಅಂದ. ಆಗ ಪ್ರಹ್ಲಾದ ಹೇಳಿದ್ದು, ಸವೈ ಬಲಿ ಬಲಿನಾಂ ಚಾಪರೇಶಾಂ, ಇಡೀ ಜಗತ್ತಿನಲ್ಲಿ ಮಹಾಬಲಶಾಲಿ ಎಂದರೆ ಭಗವಂತ. ಆ ಭಗವಂತನೇ ನಮ್ಮೆಲ್ಲರಿಗೂ ಬಲವನ್ನು ತುಂಬೋದು, ಅವನೇ ಧೈರ್ಯವನ್ನು ತುಂಬೋದು ಅಂಥೇಳಿ ತನ್ನ ಧೈರ್ಯವನ್ನು ಹಿರಣ್ಯಕಶಿಪುವಿನ ಎದುರುಗಡೆ ಪ್ರಹ್ಲಾದ ಪ್ರಕಟ ಮಾಡದ. ಆದ್ದರಿಂದ ಇಂಥ ಧೈರ್ಯ ಇದೆಯಲ್ಲ
ಇದು ಸಾತ್ವಿಕವಾದ ಧೈರ್ಯ. ಅದನ್ನೇ ಹೇಳ್ತಾರೆ, ಯದ್ಯತ್ ವೃದ್ಧ ಪ್ರತ್ಯಕ್ಷತೆ. ಜ್ಞಾನವೃದ್ಧರಾದಂಥವರು, ಜ್ಞಾನಿಗಳಾದಂಥವರು ಯಾವ ಧೈರ್ಯವನ್ನು ಇದು ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅಂಥ ಧೈರ್ಯವೆಲ್ಲವೂ ಕೂಡ ಸಾತ್ವಿಕವಾದ ಧೈರ್ಯ ಅಂತ ಕರೆಸ್ಕೊಳ್ಳುತ್ತೆ. ನಾರದರು ಹೇಳ್ತಾರೆ ಧ್ರುವನಿಗೆ, ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀಯಾ ಅಂತ ಕೇಳಿದ್ರು. ಹೌದು ಅಂದ. ಎಷ್ಟು ವರ್ಷ? 5 ವರ್ಷ ಅಂದ. 5 ವರ್ಷದ ಬಾಲಕ, ಕಾಡಿನಲ್ಲಿ ಏನಿರುತ್ತೆ ಗೊತ್ತಾ? ಜನಗಳಿರೋಲ್ಲ, ಬರೀ ಹುಲಿ, ಸಿಂಹ, ಕರಡಿ, ನಾನಾ ಕ್ರೂರವಾದಂಥ ಮೃಗಗಳಿರುತ್ತೆ, ಒಂದು ಕ್ಷಣದಲ್ಲಿ ಬಂದು ತಿಂದು ಹಾಕಿಬಿಡುತ್ತೆ ಅಂತ ಹೇಳ್ದ. ಆದರೆ ಈ ಧ್ರುವನಿಗೆ ತಾನು ಭಗವಂತನನ್ನು ಕಾಣಲೇಬೇಕು, ಭಗವಂತನನ್ನು ಕಾಣೋದಕ್ಕೆ ಹೊರಟಂಥ ನನಗೆ ಯಾವ ವಿಘ್ನಗಳು ಕೂಡ ಬರೋದಿಲ್ಲ ಅಂತ ಒಂದು ವಿಚಿತ್ರವಾದ ಧೈರ್ಯವನ್ನು ತಾಳಿ ಭಗವಂತನ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡ. ಆದ್ದರಿಂದ ಇವನ ತಪಸ್ಸಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ಧ್ರುವ ಅನುಸರಣೆ ಮಾಡಿದ ಧೈರ್ಯ ಇದೆಯಲ್ಲ, ಆ ಧೈರ್ಯ ಅದು ಸಾತ್ವಿಕವಾದ ಧೈರ್ಯ. ಇದು ಸಾತ್ವಿಕವಾದ ಧೈರ್ಯ. ಅದೇ ರಾವಣ ಕುಂಭಕರ್ಣರು ಸೀತಾ ಅಪಹರಣವನ್ನು ಮಾಡಿಬಿಟ್ರು. ರಾವಣ ಸೀತೆಯನ್ನು ಅಪಹರಣ ಮಾಡ್ದ. ಅವನಿಗೂ ಧೈರ್ಯ ಇತ್ತೋ ಇಲ್ಲೋ? ಧೈರ್ಯ ಇತ್ತು. ಆದರೆ ಆ ಧೈರ್ಯ ಅದು ತಾಮಸಿಕವಾದ ಧೈರ್ಯ. ಯಾಕೆ ಅಂದರೆ ಒಳಗಡೆನೇ ವಾಲಿಯನ್ನು ಶ್ರೀರಾಮಚಂದ್ರ ಸಂಹಾರ ಮಾಡಿದ್ದಾನೆ ಅಂತ ಗೊತ್ತಿತ್ತು ಅವನಿಗೆ. ಒಳಗಡೆ ಶೋಕ ಇದೆ, ಭಯ ಇದೆ, ಇದೆಲ್ಲವೂ ಇದೆ. ಆದರೂ ಅಕಾರ್ಯದಲ್ಲಿ ತನ್ನ ಪ್ರವೃತ್ತಿಯನ್ನು ಮಾಡಿಬಿಟ್ಟ. ಆದ್ದರಿಂದ ಅವನ ಧೈರ್ಯ ಇದೆಯಲ್ಲ, ಅದು ತಾಮಸಿಕವಾದ ಧೈರ್ಯ. ಆದ್ದರಿಂದ ಈ ಎಲ್ಲ ಘಟನೆಗಳನ್ನು, ಪುರಾಣದ ಅನೇಕ ವ್ಯಕ್ತಿಗಳ ಏನು ವ್ಯವಹಾರಗಳನ್ನು ನಾವು ಪರಿಶೀಲನೆ ಮಾಡ್ತಾ ಹೋದರೆ ಸಾತ್ವಿಕವಾದ ಧೈರ್ಯ ಯಾವುದು, ತಾಮಸವಾದ ಧೈರ್ಯ ಯಾವುದು, ರಾಜಸವಾದ ಧೈರ್ಯ ಯಾವುದು, ಇದು ನಮಗೆ ಗೊತ್ತಾಗತ್ತೆ. ಆದ್ದರಿಂದ ಸಾತ್ವಿಕವಾದ ಧೈರ್ಯವನ್ನು ಅಳವಡಿಸಿಕೊಳ್ಳುವತ್ತ ಭಗವಂತನೇ ಸಹಕಾರವನ್ನು ನೀಡಬೇಕು ಅಂತ ಅವನಲ್ಲೇ ಪ್ರಾರ್ಥನೆಯನ್ನು ನಾವು ಸಲ್ಲಿಸಬೇಕು. ತತ್ತತ್ ಸಾತ್ವಿಕಮೇವ ಸ್ಯಾತ್ ಯದ್ಯತ್ ವೃದ್ಧ ಪ್ರತ್ಯಕ್ಷತೆ ನಿಂದಂತಿ ತಾಮಸಂ ತತ್ತತ್ ರಾಜಸಂ ತದುಪೇಕ್ಷಿತಂ. ಆದ್ದರಿಂದ ಜ್ಞಾನಿಗಳಾದಂಥವ್ರು ಯಾವುದನ್ನು ತುಂಬ ಬೈತಾರೋ, ಇಂಥ ಧೈರ್ಯ ಮಾಡಿದ್ದಾನೆ ರಾವಣ ದುಷ್ಟ, ಹೋಗಿ ಹೋಗಿ ಅನೇಕ ಜನ ಸ್ತ್ರೀಯರನ್ನು ಅಪಹಾರ ಮಾಡಿದ್ದಾನೆ ರಾವಣ, ನಿಜ. ಆದರೆ ಶ್ರೀರಾಮಚಂದ್ರನ ಮಡದಿಯಾಗಿರತಕ್ಕಂಥ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದಂಥ ಸೀತಾದೇವಿಯನ್ನು ಸೆಳೆದುಕೊಂಡು ಬರುವಂಥ ಧೈರ್ಯ ಮಾಡಿದ್ನಲ್ಲ, ಇದು ತಾಮಸಿಕವಾದ ಧೈರ್ಯ ಅಂತ ಅವನ ಧೈರ್ಯವನ್ನು ಯಾರೂ ಹೊಗಳಿಲ್ಲ, ಬೈದರು. ಹಾಗಾದರೆ ಜ್ಞಾನಿಗಳಾದಂಥವರು ಯಾವ ಇಂಥ ದುಷ್ಟ ಕೆಲಸವನ್ನು ಮಾಡಿದ ರಾವಣನ ಧೈರ್ಯವನ್ನು ಬೈದರೋ ಆ ಧೈರ್ಯ ಅದು ತಾಮಸಿಕವಾದ ಧೈರ್ಯ ಅಂತ ತಿಳ್ಕೊಳ್ಬೇಕು. ಅದೇ ಜ್ಞಾನಿಗಳಾದಂಥವರು ಯಾವ ವಿಧವಾದ ಧೈರ್ಯವನ್ನು ಉಪೇಕ್ಷೆ ಮಾಡ್ತಾರೆ, ಆ ಉಪೇಕ್ಷೆ ಮಾಡಿದ ಧೈರ್ಯವನ್ನು ಅದು ರಾಜಸ ಧೈರ್ಯ ಅಂತ ತಿಳ್ಕೊಳ್ರಿ ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಹೀಗೆ 3 ವಿಧವಾದ ಧೈರ್ಯಗಳ ಬಗ್ಗೆ ಕೃಷ್ಣ ಉಲ್ಲೇಖವನ್ನು ಮಾಡಿದ್ದಾನೆ. ಆ ಧೈರ್ಯಗಳಲ್ಲಿ ಸಾತ್ವಿಕವಾದ ಧೈರ್ಯ ನಮ್ಮನ್ನು ಆವರಿಸ್ಕೊಳ್ಳಿ, ನಮ್ಮ ಧೈರ್ಯವು ಸಾತ್ವಿಕ ಧೈರ್ಯವಾಗಿ ಮಾರ್ಪಾಟನ್ನು ಹೊಂದಲಿ. ಅದಕ್ಕೆ ಆ ಶ್ರೀನಿವಾಸ ದೇವರು, ಕೃಷ್ಣದೇವರೇ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣದ ಸದವಸರ ಪ್ರಾಪ್ತವಾಗಿದೆ. ಆ ಶ್ಲೋಕಗಳನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡುವುದರ ಮುಖಾಂತರ ಈ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಆದ್ದರಿಂದ ಒಟ್ಟಾಗಿ ನಾವು ಆ ಶ್ಲೋಕಗಳ ಪಾರಾಯಣವನ್ನು ನಡೆಸೋಣ. ಬನ್ನಿ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ
अष्टादशोऽध्यायः। अष्टादशोऽध्यायः। अर्जुन उवाच अर्जुन उवाच सन्न्यासस्य महाबाहो सन्न्यासस्य महाबाहो तत्त्वमिच्छामि वेदितुम् तत्त्वमिच्छामि वेदितुम् त्यागस्य च हृषीकेश त्यागस्य च ऋषिकेश पृथक्केशिनिषूदन। पृथक्केशिनिषूदन। श्रीभगवानुवाच श्रीभगवानुवाच काम्यानां कर्मणां न्यासम् काम्यानां कर्मणां न्यासं सन्न्यासं कवयो विदुः सन्न्यासं कवयो विदुः सर्वकर्मफलत्यागम् सर्वकर्मफलत्यागं प्राहुस्त्यागं विचक्षणाः। प्राहुस्त्यागं विचक्षणाः। त्याज्यं दोषवदित्येके त्याज्यं दोषवदित्येके कर्म प्राहुर्मनीषिणः। कर्म प्राहुर्मनीषिणः। यज्ञदानतपः कर्म यज्ञदानतपः कर्म न त्याज्यमिति चापरे। न त्याज्यमिति चापरे। निश्चयं शृणु मे तत्र निश्चयं शृणु मे तत्र त्यागे भरतसत्तमा। त्यागे भरतसत्तमा। त्यागो हि पुरुषव्याघ्र त्यागो हि पुरुषव्याघ्र त्रिविधः सम्प्रकीर्तितः। त्रिविधः सम्प्रकीर्तितः। यज्ञदानतपः कर्म यज्ञदानतपः कर्म न त्याज्यं कार्यमेव तत्। न त्याज्यं कार्यमेव तत्। यज्ञोदानं तपश्चैव यज्ञो दानं तपश्चैव पावनानि मनीषिणाम्। पावनानि मनीषिणाम्। एतान्यपि तु कर्माणि एतान्यपि तु कर्माणि सङ्गं त्यक्त्वा फलानि च सङ्गं त्यक्त्वा फलानि च कर्तव्यानीति मे पार्थ कर्तव्यानीति मे पार्थ निश्चितं मतमुत्तमम्। निश्चितं मतमुत्तमम्। नियतस्य तु सन्न्यासः नियतस्य तु सन्न्यासः कर्मणो नोपपद्यते। कर्मणो नोपपद्यते। मोहात् तस्य परित्यागः मोहात् तस्य परित्यागः तामसः परिकीर्तितः। तामसः परिकीर्तितः। दुःखमित्येव यत्कर्म दुःखमित्येव यत्कर्म कायक्लेशभयात् त्यजेत्। कायक्लेशभयात् त्यजेत्। सकृत्वा राजसं त्यागम् सकृत्वा राजसं त्यागं नैव त्यागफलं लभेत्। नैव त्यागफलं लभेत्। कार्यमित्येव यत्कर्म कार्यमित्येव यत्कर्म नियतं क्रियते अर्जुन। नियतं क्रियते अर्जुन। सङ्गं त्यक्त्वा फलं चैव सङ्गं त्यक्त्वा फलं चैव सत्यागः सात्विको मतः। सत्यागः सात्विको मतः। न द्वेष्ट्यकुशलं कर्म न द्वेष्ट्य कुशलं कर्म कुशलेनानुषज्यते। कुशलेनानुषज्यते। त्यागी सत्त्वसमाविष्टः त्यागी सत्त्वसमाविष्टः मेधावी छिन्नसंशयः। मेधावी छिन्न संशयः। न हि देहभृता शक्यं न हि देहभृता शक्यं त्यक्तुं कर्माण्यशेषतः। त्यक्तुं कर्माण्यशेषतः। यस्तु कर्मफलत्यागी यस्तु कर्मफलत्यागी सत्यागीत्यभिधीयते। सत्यागीत्यभिधीयते। अनिष्टमिष्टं मिश्रं च अनिष्टमिष्टं मिश्रं च त्रिविधं कर्मणः फलम्। त्रिविधं कर्मणः फलम्। भवत्यत्यागिनां प्रेत्य भवत्यत्यागिनां प्रेत्य न तु सन्न्यासिनां क्वचित्। न तु सन्न्यासिनां क्वचित्। पञ्चैतानि महाबाहो पञ्चैतानि महाबाहो कारणानि निबोध मे। कारणानि
कृतानि निबोध मे సాంఖ్యే కృతాంతే ప్రోక్తాని साङ्ख्ये कृतान्ते प्रोक्तानि సిద్ధయే సర్వకర్మణాం सिद्धये सर्वकर्मणाम् అధిష్టానం తథా కర్త अधिष्ठानं तथा कर्ता కరణం చ పృథగ్విదం करणं च पृथग्विदम् వివిధాశ్చ పృథక్చేష్టాః विविधाश्च पृथक्चेष्टाः దైవం చైవత్ర పంచమం दैवं चैवात्र पञ्चमम् శరీరవాङ्మనోభిర్యత్ शरीरवाङ्मनोभिर्यत् కర్మ ప్రారభతే నరః कर्म प्रारभते नरः న్యాయం వా విపరీతం వా न्यायं वा विपरीतं वा పంచైతే తస్య హేతవః पञ्चैते तस्य हेतवः తత్రైవం సతి కర్తారం तत्रैवं सति कर्तारम् ఆత్మానం కేవలం తు యః आत्मानं केवलं तु यः పశ్యత్యకృత బుద్ధిత్వాత్ पश्यत्यकृतबुद्धित्वात् న స పశ్యతి దుర్మతిః न स पश्यति दुर्मतिः యస్య నాహంకృతో భావః यस्य नाहङ्कृतो भावः బుద్ధిర్యస్య న లిప్యతే बुद्धिर्यस्य न लिप्यते హత్వాపి సైమాన్ లోకాన్ हत्वापि स इमान् लोकान् న హంతి న నిబధ్యతే न हन्ति न निबध्यते జ్ఞానం జ్ఞేయం పరిజ్ఞాత ज्ञानं ज्ञेयं परिज्ञाता త్రివిధా కర్మ చోదనా त्रिविधा कर्म चोदना కరణం కర్మ కర్తేతి करणं कर्म कर्तेति త్రివిధ కర్మ సంగ్రహ त्रिविधः कर्म सङ्ग्रहः జ్ఞానం కర్మ చ కర్తా చ ज्ञानं कर्म च कर्ता च త్రిధైవ గుణభేదతః त्रिदैव गुणभेदतः ప్రోచ్యతే గుణసంఖ్యానే प्रोच्यते गुणसङ्ख्याने యథావత్ శృణుతాన్యపి यथावच्छृणुतान्यपि సర్వభూతేషు ఏనైకం सर्वभूतेषु येनैकम् భావం అవ్యయమీక్షతే भावम् अव्ययमीक्षते అవిభక్తం విభక్తేషు अविभक्तं विभक्तेषु తజ్ఞానం విద్ధి సాత్వికం तज्ज्ञानं विद्धि सात्विकम् పృథక్త్వేన తు యజ్ఞానం पृथक्त्वेन तु यज्ञानम् నానాభావాన్ పృథగ్విధాన్ नानाभावान् पृथग्विधान् వేత్తి సర్వేషు భూతేషు वेत्ति सर्वेषु भूतेषु తజ్ఞానం విద్ధి రాజసం तज्ज्ञानं विद्धि राजसम् యత్తు కృష్ణవదేకస్మిన్ यत्तु कृष्णवदेकस्मिन् కార్యే సక్తం అహైతుకం कार्ये सक्तम् अहैतुकम् అతత్వార్థవదల్పం చ अतत्त्वार्थवदल्पम् च తత్తామసముదాహృతం तत्तामसमुदाहृतम् నియతం సంగరహితం नियतं सङ्गरहितम् అరాగద్వేషతః కృతం अरागद्वेषतः कृतम् అఫలప్రేప్సునా కర్మ अफलप्रेप्सुना कर्म యత్తత్ సాత్వికముచ్యతే यत्तत् सात्विकमुच्यते యత్తు కామేప్సునా కర్మ यत्तु कामेप्सुना कर्म సాహంకారేణ వా పునః साहङ्कारेण वा पुनः క్రియతే బహుళాయాసం क्रियते बहुलायासम् తద్రాజసముదాహృతం तद्राजसमुदाहृतम् అనుబంధం క్షయం హింసాం अनुबन्धं क्षयं हिंसाम् అనపేక్ష్య చ పౌరుషం अनपेक्ष्य च पौरुषम् మోహాదారభ్యతే కర్మ मोहादारभ्यते कर्म యత్తత్
यत्तत्तामसमुच्यते यत्तत्तामसमुच्यते मुक्तसङ्गो अनहं वादी मुक्तसङ्गो नहं वादी धृत्युत्साहसमन्वितः धृत्युत्साहसमन्वितः सिद्ध्यसिद्ध्यो निर्विकारः सिद्ध्यसिद्ध्यो निर्विकारः कर्ता सात्विक उच्यते कर्ता सात्विक उच्यते रागी कर्मफलप्रेप्सुः रागी कर्मफलप्रेप्सुः लुब्धो हिंसात्मको शुचिः लुब्धो हिंसात्मको शुचिः हर्षशोकान्वितः कर्ता हर्षशोकान्वितः कर्ता राजसः परिकीर्तितः राजसः परिकीर्तितः अयुक्तः प्रकृतस्तब्धः अयुक्तः प्राकृतस्तब्धः शठो नैष्कृतिकोलसः शठो नैष्कृतिकोलसः विषादी दीर्घसूत्री च विषादी दीर्घसूत्री च कर्ता तामस उच्यते कर्ता तामस उच्यते बुद्धेर्भेदं धृतेश्चैव बुद्धेर्भेदं धृतेश्चैव गुणतस्त्रिविधं शृणु गुणतस्त्रिविधं शृणु प्रोच्यमानमशेषेण प्रोच्यमानमशेषेण पृथक्त्वेन धनञ्जय पृथक्त्वेन धनञ्जय प्रवृत्तिञ्च निवृत्तिञ्च प्रवृत्तिञ्च निवृत्तिञ्च कार्याकार्ये भयाभये कार्याकार्ये भयाभये बन्धं मोक्षं च या वेत्ति बन्धं मोक्षं च या वेत्ति बुद्धिः सा पार्थ सात्विकी बुद्धिः सा पार्थ सात्विकी यया धर्मम् अधर्मं च यया धर्ममधर्मं च कार्यं चाकार्यमेव च कार्यं चाकार्यमेव च अयथावत् प्रजानाति अयथावत् प्रजानाति बुद्धिः सा पार्थराजसी बुद्धिः सा पार्थराजसी अधर्मं धर्ममिति या अधर्मं धर्ममिति या मन्यते तमसावृता मन्यते तमसावृता सर्वार्थान् विपरीतांश्च सर्वार्थान् विपरीतांश्च बुद्धिः सा पार्थतामसी बुद्धिः सा पार्थतामसी धृत्या यया धारयते धृत्या यया धारयते मनः प्राणेन्द्रियक्रियाः मनः प्राणेन्द्रियक्रियाः योगेनाव्यभिचारिण्या योगेनाव्यभिचारिण्या धृतिः सा पार्थसात्विकी धृतिः सा पार्थसात्विकी यया तु धर्मकामार्थान् यया तु धर्मकामार्थान् धृत्या धारयतेऽर्जुन धृत्या धारयतेऽर्जुन प्रसङ्गेन फलाकाङ्क्षी प्रसङ्गेन फलाकाङ्क्षी धृतिः सा पार्थराजसी धृतिः सा पार्थराजसी यया स्वप्नं भयं शोकं यया स्वप्नं भयं शोकं विषादं मदमेव च विषादं मदमेव च न विमुञ्चति न विमुञ्चति दुर्मेधाः दुर्मेधाः धृतिः सा पार्थतामसी धृतिः सा पार्थसामसी इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे मोक्षसन्न्यासयोगो नाम मोक्षसन्न्यासयोगो नाम
अष्टादशोऽध्यायः अष्टादशोऽध्यायः परिसमाप्तः परिसमाप्तः ಇದುವರೆಗೂ 18ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಪಠನ ಮಾಡಿದ್ದೇವೆ. ಪಠನ ಮಾಡುವ ಸಂದರ್ಭದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳದು ಸಂಧಿ ವಿಚ್ಛೇದಗಳನ್ನು ಬಹುಶಃ ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ಅದರಿಂದ ಉಂಟಾದಂಥ ದೋಷಗಳನ್ನು ಹೇ ಶ್ರೀನಿವಾಸ ನೀನು ಪರಿಮಾರ್ಜನೆ ಮಾಡು ಅಂತ ಅವನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುತ್ತಾ ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡೋಣ. ಅನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಮಂಗಳಕರನಾದ ವ್ಯಕ್ತಿ ಭಗವಂತನಾದ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಶಂಸನೆಯನ್ನು ನಡೆಸೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. Oh